ಪ್ರಪಂಚ, ಅಲ್ಲಿ ಹಿಂಗೆ ಇರುತ್ತೆ. ಮೊದಲೇ ಹೇಳ್ಬಿಡ್ಬೇಕಲ್ಲ, ಇಲ್ಲಾಂದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ, ಮಾತುಗಳಿದ್ರೆ ಹಂಗಾಗ್ಬಿಟ್ಟು ಬೇಜಾರು ಮಾಡ್ಕೊಬಿಡಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ, ಈ ಸಿನಿಮಾಕ್ಕೆ ಟ್ಯಾಗ್ಲೈನ್ ಹಾಕಿದ್ರೆ ಹಾಡೋರ್ಗೊಂದು ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಡೇ ನೈಟ್ ನನ್ನ ಕನ್ಸಲ್ಲಿ ಬರೋದು ಈ ಸಿನಿಮಾ ಮಾತ್ರನೇ. ಹಿಂಗೇನೆ ಡೈಲಿ ಹಂಗೆ ಹೋಗ್ತಾ ಇತ್ತು. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ಫ್ರೀ ಆರ್ಟಿಸ್ಟ್ ಥರ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಬೇಕಾಗಿಲ್ಲ. ಏನೇ ಮಾಡಿದ್ರೂ ಹಿಂಗೆ ಆಗಿದಂದ್ರೆ ಓಕೆ, ಟೇಕ್ ಔಟ್ ಟೈಮ್. ಸೊ ಅದಕ್ಕೆ ಇಷ್ಟೇ ಡೆವಲಪ್ ಆಗಿರೋ ವಿಚಾರ. ಏನೋ ಕ್ರಿಯೇಟಿವಿಟಿ ಕೆಲಸ ಇದ್ರೂ ನಾವು ಅದಕ್ಕೆ ಜಾಗ ಕೊಡಬೇಕು, ಕೊಟ್ಟರೆ ಮಾತ್ರ ಆ ಕೆಲಸ ನಡೆಯುತ್ತೆ, ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಸೊ ಅದು ಕರೆಕ್ಟಾಗಿ ತಿಳ್ಕೊಂಡೋದಕ್ಕೆ ಇಲ್ಲಿ ತನಕ ಚೆನ್ನಾಗಿ ಒಳ್ಳೆ ಸಿನಿಮಾನ ಬರ್ತಿದೆ. ನಾನು ಇಲ್ಲಿ ಕನ್ನಡ ಬರುವಾಗ ಅವ್ರು ಆಲ್ಮೋಸ್ಟ್ ಇಂಟೀರಿಯರ್ ಎಂದೇ ಇಟ್ಕೊಳ್ಳಿ, ಅವಾಗ ಕನ್ನಡ ಬೇಡ ಗೊತ್ತಾಗಲ್ಲ, ಏನೋ ಬರೋದಿಲ್ಲ, ಮೋಸ್ಟ್ಲಿ ಟ್ರಾನ್ಸ್ಲೇಟ್ ಬರ್ತಾರೆ, ಅವ್ರನ್ನ ಹೇಳ್ತಾರೆ, ಹಿಂಗೆ ಇರುತ್ತೆ. ಸೊ ಅವಾಗ ಒಂದು ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಅಷ್ಟೊಂದು ಗೊತ್ತೇ ಇಲ್ಲ. ಕನ್ನಡ ಅಂದರೆ ಕನ್ನಡ ಥರ ನಮ್ಮ ಮೈಂಡಲ್ಲಿ ಇರುತ್ತೆ, ಓ ಇಂಡಿಯಾಲಿ ಒಂದು ಇರುತ್ತೋ ಅನ್ಸುತ್ತೆ, ಆ ಲೆಕ್ಕಾಚಾರ ಇರುತ್ತೆ, ಅಷ್ಟು ಔಟ್ಸೈಡ್ ಇರುತ್ತೆ. ನಾನು ಕೊನೆಗೆ ನನಗೆ KGF ಒಂದು ಮೇಕಿಂಗ್ ಬಂತು. ಅವಾಗ ನೋಡುವಾಗ ದೊಡ್ಡ ಸಿನಿಮಾ ಮಾಡ್ತಿದ್ದ ಹಂಗೇನೆ ಇತ್ತು. ಓಪನಾಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲಲ್ಲ, ನಾವು ಆ್ಯಕ್ಚುಲಿ ಅದೇ ಸ್ಟೇಟಲ್ಲಿ ಇದ್ದೀವಿ, ನಮ್ಗೇನು ಗೊತ್ತಾಗಲ್ಲ. ಕೊನೆಗೇನೆ ಗೊತ್ತಾಯಿತು, ಸರಿ ಆಯಿತು ಒಂದೊಂದು ಸಿನಿಮಾ ಬರುವಾಗ. ಸೊ ಇಲ್ಲಿ ಸುಮಾರು ಮೇಕರ್ಸ್ ಇದ್ದಾರೆ, ಬಟ್ಟು ಅದನ್ನು ಪ್ರೊರೇಟ್ ಮಾಡೋಕ್ಕೆ, ಪ್ರಮೋಟ್ ಮಾಡೋಕ್ಕೆ ಯಾರು ಇಲ್ಲ ಆ್ಯಕ್ಚುಲಿ. ಅದೇನೇ ಒಂದು ಚಿಕ್ಕ ಸಿನಿಮಾ ಆಗಲಿ, ದೊಡ್ಡ ಸಿನಿಮಾ ಆಗಲಿ, ಸೊ ಅದನ್ನು ನಾವು ಎಷ್ಟು ಪ್ರಚಾರ ಮಾಡ್ತೀವೋ, ನಾವು ಎಷ್ಟು ಸಪೋರ್ಟ್ ಮಾಡ್ತೀವೋ ಅವಾಗಲೇ ನಾವು ಬದುಕಲಿಕ್ಕಾಗುತ್ತೆ ಆ್ಯಕ್ಚುಲಿ. ಇವಾಗ ನಾವು ಬದುಕಬೇಕಾದ್ರೆ ಫಸ್ಟು ನಾವು ನಮ್ಮನ್ನು ಪ್ರಮೋಟ್ ಮಾಡಬೇಕು, ಜೊತೆಗೆ ಸಿನಿಮಾನ ಪ್ರಮೋಟ್ ಮಾಡಬೇಕು. ಅವ್ರು ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ಅವ್ರ ಸಿನಿಮಾ ಅವರು, ನಮ್ಮ ಸಿನಿಮಾ ಅವರು ಪ್ರಮೋಟ್ ಮಾಡಬೇಕು. ಇದು ಈಗ ಫುಲ್ಲು ಇವಾಗ ಕಮ್ಮಿ ಆದಂಗೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ವಿಷಯ ಕ್ರಿಯೇಟ್ ಆಗಿದೆ. ಇನ್ನೂ ದೊಡ್ಡ ರೇಂಜಿಗೆ ಬರುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ. ನನಗೆ ಈ ಸ್ಟೇಟ್ ಮೂವಿ ಆ ಸ್ಟೇಟ್ ಮೂವಿ ಅಂತೆಲ್ಲ ಏನಿಲ್ಲ. ಇಲ್ಲಾಂದ್ರೆ ಇಷ್ಟೊಂದು ನನ್ನ ಕನ್ನಡ ನನ್ನ ಬಾಯಿಲೇ ಬರಲ್ಲ ಆ್ಯಕ್ಚುಲಿ. ಯಾಕಂದರೆ ನನಗೆ ವರ್ಡ್ಸ್ ಬಾಯಿಲೇ ಬರಲ್ಲ ಬೇಸಿಕಾಗಿ. ಸೊ ಹಂಗಾಗಿ ತನಕ ಇನ್ನಿಗೆ ಪ್ರೌಡಾಗಿನೇ ಫೀಲ್ ಮಾಡ್ತೀವಿ. ಯಾಕಂದರೆ ನಾನು ಫಸ್ಟು ಕನ್ನಡ ಸ್ಟೇಟಲ್ಲಿ ಇಲ್ಲಿ ಸ್ಟೇಜ್ ಇದೆ, ಫಸ್ಟು ಪ್ರೆಸ್ ಮೀಟು, ಅದಕ್ಕೆ ಇದೆ ನನಗೆ ಸ್ಪೆಷಲ್ ಡೇನೆ. ಇಲ್ಲಿ ನಾನು ಒಂದು ಸುಮಾರು ಜನಕ್ಕೆ ಥ್ಯಾಂಕ್ ಮಾಡಬೇಕಾಯ್ತೆ. ಒಂದೊಂದು ಹೇಳ್ತೀನಿ. ಫಸ್ಟ್ ನಾನು ಎಂತಿದ್ದೀನಿ, ಯಾಕಂದರೆ ನಾನು ಡೇ ನೈಟು ನಾನು ಯಾವಾಗ ಲೇಟಾಗಿ ಬಂದ್ರೂ ಅದು ನನಗೋಸ್ಕರ ಕಾಯ್ತಂದಿರ್ತಾರೆ. ಊಟ ಮಾಡಲ್ಲ, ಬಂದವ್ರನ್ನೇ ಮಾಡ್ತಾರೆ. ಯಾಕಂದರೆ ನನ್ನ ಕೆಲಸ ಬೇಕು ಗೊತ್ತು, ಅವರು ಸಪೋರ್ಟ್ ಮಾಡ್ತಾರೆ. ಹಿಂಗೆ ನೆಕ್ಸ್ಟ್ ನನ್ನ ಮಾವ ಮತ್ತು ನನ್ನ ಅತ್ತಿಗೆ ಎಲ್ಲರೂ ನನಗೆ ಫುಲ್ ಸಪೋರ್ಟು. ಇಂಟ್ರೆಸ್ಟ್ ಸಪೋರ್ಟ್ ಮಾಡಿದ್ರೆ ಫಸ್ಟು ಅಲ್ಲಿ ತಲೆ ಬಸ್ಕೊಂಡು ಕೂತ್ಕಾರಲ್ಲ ನಿಮ್ಮ ಇದ್ವಿ ನಮ್ಮ DOP ಸರ್. ನಾನು ಬಂದಿರಲೆಂದು ಇಲ್ಲಿ ತನಕ ನನಗೆ ಸಿನಿಮಾ ಸಪೋರ್ಟ್ ಅವ್ರನ್ನೇ. ಕೆಲವೊಂದು ಮೂವಿ ಇಲ್ಲ, ಬೇರೆಯವ್ರ ಮೂವಿ ಇರುತ್ತೆ, ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಜೀವ ಡೈಲಾಗ್ ಏನೇನು ಅರ್ಥ ಆಗ್ತಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದರೆ ಫುಲ್ಲು ಕುತ್ಕೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅವರು ಫುಲ್ ಕಂಪ್ಲೀಟ್ ಫ್ರೀ ಆರ್ಟಿಸ್ಟ್ನೇ. ಒಳ್ಳೆ ನಾನು ತೊಗೊಳ್ಳಿ ಹಂಗೆ ಕೊಡೋ ಥರನೇ ಅವ್ರ ಲೆಕ್ಕಾಚಾರ. ನೆಕ್ಸ್ಟ್ ನೋಡಿದ್ರೆ ನಮ್ಮದು ಡೈರೆಕ್ಟ್ ಸರು, ಅವ್ರ ಬಗ್ಗೆ ಆಲ್ರೆಡಿ ಹೇಳಿದ್ರೆ ನಾವು 1 hour ತೊಗೊಬೇಕು ಅವ್ರ ಬಗ್ಗೆ ಹೇಳಿದ್ರೆ. ಮತ್ತು ನಮ್ಮ ಸರ್ ನರೇಂದ್ರ ಸರ್, ಸೊ ಅವರು ಎಲ್ಲಕ್ಕೆ ಬೇಕಾಗಿಲ್ಲ, ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರು ಮಾಡಿದ ಕೆಲಸ ಮತ್ತು ಶೂಟಿಂಗಲ್ಲಿ ಎಷ್ಟು ಕಂಫರ್ಟಬಲ್ ಇರ್ತಾರೆ. ಎಲ್ರಿಗೂ ಒಂದೇ ರೆಸ್ಪೆಕ್ಟ್, ಒಂದು ಎಕ್ಸ್ಪೀರಿಯನ್ಸ್ ಉಳ್ಳವ್ರಿಗೆ ಮಾತ್ರ ಬರುತ್ತೆ, ಎಲ್ಲರಿಗೂ ಬರೋಲ್ಲ. ಯಾಕಂದರೆ ನಾನು ದೊಡ್ಡವನು, ನಾನು ನಿಮಗೆ ಯಾಕೆ ಹಿಂಗೆ ಮಾತಾಡಬೇಕು, ಹಿಂಗೆ ಯಾಕೆ ಮರ್ಯಾದೆ ಕೊಡಬೇಕು, ಈ ಥರ ಸಿಕ್ಕಾಪಟ್ಟ ವಿಷಯಗಳನ್ನ ಇರುತ್ತೆ. ಆ ರೇಂಜಲ್ಲಿ ನೋಡುವಾಗ ನಾನು ಈ ಸಿನಿಮಾಲಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಒಳ್ಳೆ ರೆಸ್ಪೆಕ್ಟು. ನಾನು ಮೊದಲೇ ನಾನು ಈ ಸಿನಿಮಾಲಿ ಆ್ಯಕ್ಟ್ ಮಾಡುವಾಗ ನಾನೊಬ್ಬ ಮ್ಯೂಸಿಷಿಯನ್ ಯಾರು ಗೊತ್ತೇ ಆಗಲ್ಲ ಆ್ಯಕ್ಚುಲಿ. ಇದರಲ್ಲಿ ಬಂದಿರ್ತೀವಿ ಪ್ರಪಂಚ ಕಾಣ್ತಾರಲ್ಲ ಅದು. ಸೊ ಎಲ್ಲರೂ ಅವರು ಚಿನ್ನ ಆರ್ಟಿಸ್ಟೋ ದೊಡ್ಡ ಆರ್ಟಿಸ್ಟೋ ಆದರೂ ಒಂದು ರೆಸ್ಪೆಕ್ಟ್. ಅಂದರೆ ಈ ಟೀಮಲ್ಲಿ ನೋಡಿದೆ, ಈ ಟೀಮ್ನೇ ಕನ್ನಡ ಆರ್ಟಿಸ್ಟ್ ಅಂತ ತಿಳ್ಕೊಂಡಿದ್ದೀವಿ. ಇದು ಇಲ್ಲಿ ತನಕ ನಾನು ಜಾಸ್ತಿ ಆಗಬೇಕಂತ ನಂದು ಆಸೆ ಇರುತ್ತೆ. ಏನು ಸರ್? ನಮ್ಮ ಸಿನಿಮಾ ಅಲ್ಲ, ನಮ್ಮ ಸಿನಿಮಾಲಿ ಕೇಳಿದ್ರೆ 4 ಸಾಂಗ್ ಇದೆ ಸರ್, 3 ಸಾಂಗ್ ರಿಲೀಸ್ ಆಗಿದೆ. ಸರ್ ರೀ ರೆಕಾರ್ಡಿಂಗ್ ಕರೆಕ್ಟಾಗಿ ಹೇಳಿದ್ರೆ ಉಸಿರು ಊಟಕ್ಕೆ 1 hour 2 hours ಸಾಕು. ಬಟ್ ಉರ್ವ ಜೋಡ್ಸೋಕ್ಕೆ ಟೈಮ್ ಬೇಕು. ಸೊ ಆ ಉರ್ವ ಎಲ್ಲರಿಗೂ ಇಷ್ಟ ಆಗಬೇಕು. ಸೊ ಮ್ಯೂಸಿಕ್ ಅಂದರೆ ಜಸ್ಟ್ ಒಂದು ಗ್ಲೋ ಥರ ಇಟ್ಕೊಳ್ಳೋಣ, ನಾವು ಅದನ್ನ ಹೆಂಗೆ ಜೋಡಿಸೋ ಲೆಕ್ಕಾಚಾರ. ಸೊ ಫಸ್ಟ್ ಈ ಮೂವಿಗೆ ಟೋಟಲ್ ಮ್ಯೂಸಿಕ್ ಮುಗಿರೋದು 2 days ಸರ್. ಆ್ಯಕ್ಚುಲಿ ಮೇನ್ ಕೋರ್ ಮ್ಯೂಸಿಕ್ ಆಗಿರೋದು 2 days ಆಗಿದೆ. ನೆಕ್ಸ್ಟ್ ಅದನ್ನು ಪ್ರೋಗ್ರಾಮಿಂಗ್ ರಿಪೀಟ್ ಇಂಪ್ರೂವ್ ಲೈವ್ ಎಲ್ಲ ಬೇರೆ R&D ಈ ಥರ ಟೈಮ್ ಆಗಿದೆ. ವರ್ಷನ್ಸು ಕರಡಿ ಸೀಕ್ವೆನ್ಸ್ ಒಂದು ಇರುತ್ತೆ, 6 ವರ್ಷನ್ಸ್ ಮಾಡಿದ್ದೀವಿ. ಮತ್ತು ಲವ್ ಸೀಕ್ವೆನ್ಸು ಮೇಜರ್ ಸಾಂಗ್ಲಿಂದ ಬಂದಿರೋದು
ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ನೇ ಒಂದು ಕನ್ವರ್ಟ್ ಮಾಡಿ ಒಂದು ಸಾಂಗ್ನೇ ಒಂದಿದೆ ಈ ಮೂವಿಯಲ್ಲಿ ಎಂಡಿ ಕ್ರೆಡಿಟ್ಸಲ್ಲಿ ಬರುತ್ತೆ. ಅದು ಫುಲ್ ಮೂವಿಗಳು ಆರ್ಆರ್ನೇ ಅದು ನಮಗೆ ಸಾಂಗ್ ಕನ್ವರ್ಟ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಹಂಗನೂ ಅದು ಡೆವಲಪ್ ಆಗಿರೋ ವಿಚಾರನೆ. ಸೊ ವರ್ಷನ್ ಲಿಸ್ಟ್ ಸೇರಿದ್ರೆ ಸಿಂಪಲ್ ಆಗಿ ನಿಮ್ಗೆ ಹೇಳಿದ್ರೆ ನಂದು ಈ ಮೂವಿನ ನಂದು ಮ್ಯೂಸಿಕ್ ಪ್ರಾಜೆಕ್ಟ್ ಫೈಲು 600 GB ಕರೆಕ್ಟಾಗಿ ಹೇಳ್ತಾರೆ. ಏನು ಸರ್? ಸರ್ ನನ್ನ ಹತ್ರ ಇವ್ರು ನಾನು ಕೊಟ್ಟಿರೋ ಹಾರ್ಡ್ ಡಿಸ್ಕ್ ಆಲ್ಮೋಸ್ಟ್ ಮ್ಯೂಸಿಕ್ ಮಾತ್ರ ನಾನು ಹೊಸ ಇನ್ಸ್ಟ್ರೂಮೆಂಟ್ ಡೌನ್ಲೋಡ್ ಮಾಡೋಕ್ಕೆ R&D ಮಾಡೋಕ್ಕೆ ಎಲ್ಲ ಸೇರಿಸಿ ನನಗೆ ಕಟ್ಟಿದ್ರೆ ಅವರು 12 GB ಮೇಲೆ ಇರುತ್ತೆ ಸರ್ ಇವ್ರದ್ದು ಮಾತ್ರ. ನಾನು ಅದರಲ್ಲಿ ವರ್ಷನ್ಸು ಬ್ಯಾಕಪ್ಪು ಏನು ಡೆಲಿಟ್ ಮಾಡಲ್ಲ, ಯಾಕಂದ್ರೆ ಯಾವಾಗ ಏನೋ ಬೇಕಾಗುತ್ತೆ, ಅದಕ್ಕೆ ಹಂಗೆ ಇಟ್ಕೊಳ್ಳೋದು. ಯಾವುದು ಅಂತ ಕೇಳ್ತೀರಾ? ನಾನು ನೇಟಿವ್ ತಮಿಳ್ನಾಡು, ತಂಜಾವೂರು ಅಂತ ಹೇಳ್ತಾರೆ. ನಾನು ಅಲ್ಲಿ ಒಂದು 4 ಸಿನಿಮಾ ಮಾಡಿದೆ. ಇಲ್ಲಿ ಬಂದು 3 ಸಿನಿಮಾ ಮಾಡಿದ್ವಿ. ಇದೇ ಫಸ್ಟ್ ಸ್ಟೇಜ್. ಅದಕ್ಕೂ ಮುಂಚೆ ಒಂದು ದೊಡ್ಡ ಸಿನಿಮಾನ ಒಂದು ಮಾಡಿದೆ ಲಾಕ್ಡೌನಲ್ಲಿ, ಸಮ್ ಇಶ್ಯೂನಲ್ಲಿ ಡ್ರಾಪ್ ಆಗಿದೆ. ಅದೇ ಇದೇ ಫಸ್ಟ್ ನಮ್ದು ರಿಲೀಸ್ ಆಗಿರೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.